ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದೇವರ ಸಂದೇಶವಾಗಿ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 24ನೇ ವಾಕ್ಯವನ್ನು ನೋಡೋಣ. ನೋಡಿ, ವಾಕ್ಯ ಭಾಗದಲ್ಲಿ ನೋಡುವಾಗ, ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು. ನೋಡಿ, ಯೇಸು ಕ್ರಿಸ್ತನು ಅಲ್ಲಿ ಸೇರಿರುವ ಅನೇಕ ವ್ಯಕ್ತಿಗಳಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ನೋಡಿ, ಯಾರು ಇಬ್ಬರು ಯಜಮಾನರ ಕೆಳಗೆ ಕೆಲಸ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಒಬ್ಬನನ್ನು ದ್ವೇಷಿಸ್ತಾರೆ, ಒಬ್ಬನನ್ನು ಪ್ರೀತಿಸ್ತಾರೆ. ನೋಡಿ, ಯಾರು ಈ ಲೋಕದಲ್ಲಿ ಯಾರೇ ಆಗಲಿ ಇಬ್ಬರು ಯಜಮಾನರ ಕೆಳಗೆ ಕೆಲಸ ಮಾಡಲು ಸಾಧ್ಯವಿಲ್ಲ. ಯಾಕೆಂದರೆ ಒಬ್ಬರನ್ನು ಪ್ರೀತಿ ಮಾಡ್ತಾರೆ, ಇನ್ನೊಬ್ಬರನ್ನು ದ್ವೇಷ ಮಾಡ್ತಾರೆ. ಒಬ್ಬರು ಒಳ್ಳೆಯ ರೀತಿಯಲ್ಲಿ ಮಾತಾಡ್ತಾರೆ, ಇನ್ನೊಬ್ಬರು ಅದೇ ರೀತಿಯಾಗಿ ಈ ಲೋಕದಲ್ಲಿ ಯಾರೂ ಇರುವುದಿಲ್ಲ. ಎಲ್ಲರೂ ಒಂದೇ ರೀತಿಯಾಗಿ ಯಾರೂ ಮಾತಾಡುವುದಿಲ್ಲ. ಎಲ್ಲರೂ ಅವರವರ ಆಲೋಚನೆ ವಿಧಾನ, ಅವರ ಕೆಲಸದ ಶೈಲಿ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ನೋಡಿ, ಯಾರು ಇಬ್ಬರು ಯಜಮಾನರ ಕೆಳಗೆ ಕೆಲಸ ಮಾಡಲು ಸಾಧ್ಯವಿಲ್ಲ. ನೋಡಿ, ಯಾಕೆಂದು ಹೇಳುವಾಗ ಒಬ್ಬರನ್ನು ದ್ವೇಷಿಸ್ತಾರೆ, ಒಬ್ಬರನ್ನು ಪ್ರೀತಿ ಮಾಡ್ತಾರೆ. ಒಬ್ಬ ಯಜಮಾನನು ಕೆಲಸ ಹೇಳುವಂಥ ಸಂದರ್ಭದಲ್ಲಿ ನೀನು ಈ ರೀತಿಯಾಗಿ ಮಾಡಬೇಕೆಂದು ಹೇಳುವಾಗ ಇನ್ನೊಬ್ಬನು ಆತನಿಗೆ ವಿರುದ್ಧವಾಗಿ ಖಂಡಿತ ಹೇಳ್ತಾರೆ. ಅವರ ಮನಸ್ಸು ಬೇರೆ ಬೇರೆ ಆಗಿರುತ್ತೆ. ಅದರಿಂದ ನೋಡಿ, ಯಾರು ಇಬ್ಬರು ಯಜಮಾನರ ಕೆಳಗೆ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ. ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ಇಲ್ಲ ಅಂದರೆ ಏನಾಗುತ್ತಂದರೆ, ಕೆಲಸ ಮಾಡುವಂಥ ವ್ಯಕ್ತಿಗಳು ಒಬ್ಬ ಯಜಮಾನನನ್ನು ಹೊಂದಿಕೊಳ್ತಾರೆ, ಒಬ್ಬ ಯಜಮಾನನನ್ನು ಅಕ್ಸೆಪ್ಟ್ ಮಾಡ್ತಾರೆ, ಇನ್ನೊಬ್ಬನನ್ನು ತಾತ್ಸಾರ ಮಾಡ್ತಾರೆ. ಇವ್ರಿಗೇನು ಬಿಡು, ಇವ್ರಿಗಷ್ಟು ಪವರ್ ಇಲ್ಲ, ಇವ್ರು ಹೇಳಿದ್ರೆ ಏನು, ಅವರನ್ನು ಬಂದು ಚೇಂಜ್ ಮಾಡ್ತಾರೆ. ಇಲ್ಲಾಂದರೆ ಇನ್ನೊಬ್ಬ ಯಜಮಾನ ಇದ್ದಾರೆ, ಅವರೇ ನಮ್ಗೆ ಮುಖ್ಯ, ಇವರು ನಮಗೆ ಮುಖ್ಯವಲ್ಲ ಎಂಬುದಾಗಿ ಈ ರೀತಿಯಾದ ಭಿನ್ನಾಭಿಪ್ರಾಯಗಳು, ಭೇದಗಳು ಎಲ್ಲ ಇರುತ್ತೆ. ನೋಡಿ, ಅದಕ್ಕೆ ಹೇಳ್ತಾ ಇದ್ದಾರೆ ಯೇಸು ಕ್ರಿಸ್ತನು, ಒಬ್ಬರನ್ನು ತಾತ್ಸಾರ ಮಾಡ್ತಾರೆ, ಒಬ್ಬರನ್ನು ನಿರ್ಲಕ್ಷ್ಯ ಮಾಡ್ತಾರೆ, ಒಬ್ಬರನ್ನು ಪ್ರೀತಿ ಮಾಡ್ತಾರೆ, ಒಬ್ಬರನ್ನು ಅಕ್ಸೆಪ್ಟ್ ಮಾಡ್ತಾರೆ, ಇನ್ನೊಬ್ಬರಿಗೆ ಅದೇ ರೀತಿಯ ವಿರುದ್ಧವಾದ ಕಾರ್ಯಗಳನ್ನು ಸಹ ಮಾಡ್ತಾರೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇಲ್ಲಿ ಮುಖ್ಯವಾಗಿ ಒಂದು ವಿಷಯವನ್ನು ಜ್ಞಾಪಿಸ್ತಾ ಇದ್ದಾರೆ. ನೋಡಿ, ವಾಕ್ಯ ಭಾಗದಲ್ಲಿ ನೋಡುವಾಗ, ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ನೋಡಿ, ಅದೇ ರೀತಿಯ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ. ನೋಡಿ, ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ನೋಡಿ, ನಾವು ದೇವರನ್ನು ಆರಾಧನೆ ಮಾಡುವಂಥ ಅನೇಕ ಸಂದರ್ಭದಲ್ಲಿ ನೋಡಿ, ಹಣದ ವಿಷಯ ಬರುವಾಗ ನಾವು ದೇವರನ್ನು ಖಂಡಿತ ನಿರ್ಲಕ್ಷ್ಯ ಮಾಡ್ತೀವಿ. ಯಾರು ಹಣವನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾರೋ ಅವರು ದೇವರ ಕಾರ್ಯಗಳಿಗೆ ದೂರವಾಗಿರ್ತಾರೆ, ದೇವರ ವಿಷಯಗಳಿಗೆ ದೂರ ಇರ್ತಾರೆ, ದೇವರ ಕ್ರಿಯೆಗಳು ಅವರಿಗೆ ಇಷ್ಟವಾಗುವುದಿಲ್ಲ. ನೋಡಿ, ಅನೇಕ ವ್ಯಕ್ತಿಗಳು ಭಾನುವಾರದಂದು ಸಭೆಗೆ ಬರಬೇಕೆಂದರೆ ಅವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಕಾರಣ ಏನೆಂದು ನೋಡುವಾಗ ನೋಡಿ, ಅವರಿಗೆ ಧನವು ಮುಖ್ಯವಾಗಿದೆ, ದೇವರಲ್ಲ. ನೋಡಿ, ದೇವರನ್ನು ಅವರು ನಿರ್ಲಕ್ಷ್ಯ ಮಾಡಿ ಧನದ ಹಿಂದೆ ಅವರು ಹೋಗ್ತಾ ಇದ್ದಾರೆ. ನೋಡಿ, ಧನದ ಹಿಂದೆ ನಾವು ಹೋಗುವಂಥ ಸಂದರ್ಭದಲ್ಲಿ ಅನೇಕ ಶೋಧನೆಗಳು ಈ ಲೋಕದಲ್ಲಿ ಖಂಡಿತ ಇದ್ದೇ ಇರುತ್ತೆ. ನೋಡಿ, ನಾವು ದೇವರ ಜೊತೆ ಬರುವಂಥ ವ್ಯಕ್ತಿಗಳು ಹೇಗಿರ್ತಾರೆ ಅಂತ ನೋಡುವಾಗ ನೋಡಿ, ದೇವರನ್ನು ಆರಾಧನೆ ಮಾಡುವವರು ಧನದ ಮೇಲೆ ಅಷ್ಟು ಆಲೋಚನೆ ಇರುವುದಿಲ್ಲ. ಅವರಿಗೆ ಗೊತ್ತು, ದೇವರನ್ನು ಆರಾಧನೆ ಮಾಡುವವರಿಗೆ ಖಂಡಿತ ದೇವರು ನಮಗೆ ಸಹಾಯ ಮಾಡ್ತಾನೆ, ನಮಗೆ ಬೇಕಾಗಿರುವುದು ಅನುಗ್ರಹಿಸುತ್ತಾರೆ ಎಂಬುದಾಗಿ ನಂಬಿರ್ತಾರೆ. ನೋಡಿ ಪ್ರಿಯ ದೇವಜನರೇ, ಈ ವಿಡಿಯೋ ಮೂಲಕ ನಾನು ನಿಮ್ಗೆ ಹೇಳುವುದು, ನೋಡಿ, ನಾವು ದೇವರ ಹಿಂದೆ ಬರುವಾಗ, ದೇವರು ನೋಡಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ದೇವರು, ಈ ಭೂಮಿಯಲ್ಲಿರುವ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಒದಗಿಸುವಂಥ ದೇವರು ಖಂಡಿತ ನಮಗೂ ಸಹಾಯ ಮಾಡೇ ಮಾಡ್ತಾರೆ. ನಾವು ದೇವರನ್ನು ಬಿಟ್ಟು ಈ ಲೋಕದಲ್ಲಿರುವಾಗ ನಾವು ಧನದ ಹಿಂದೆ ಹೋಗುವಂಥ ಸಂದರ್ಭದಲ್ಲಿ ಖಂಡಿತ ನಮಗೆ ಒಂದಾನೊಂದು ದಿನ ನಿರ್ಲಕ್ಷ್ಯ, ನಿರುತ್ಸಾಹ, ತೊಂದರೆಗಳು ಎಲ್ಲ ಖಂಡಿತ ಎದುರಾಗುತ್ತೆ. ನೋಡಿ, ಅನೇಕ ವ್ಯಕ್ತಿಗಳು ಕೆಲಸದ ಸಂದರ್ಭದಲ್ಲಿ ಸಭೆಗೆ ಬರದಂಗೆ ಕೆಲಸವನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಅವರ ಆಸ್ತಿಯನ್ನು, ಅವರ ದುಡ್ಡನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇರ್ತಾರೆ. ಆದರೆ ಒಂದಾನೊಂದು ದಿನ ಅವರ ಆರೋಗ್ಯ ಕೈಕೊಟ್ಟಾಗ, ಇಲ್ಲಾಂದರೆ ಕೆಲಸದಿಂದ ಅವರನ್ನು ತೆಗೆದು ಹಾಕಿದಾಗ ನಂತರ ದೇವರ ಸನ್ನಿಧಾನಕ್ಕೆ ಬರ್ತಾ ಇರ್ತಾರೆ. ನೋಡಿ, ಈ ರೀತಿಯಾದ ತಪ್ಪುಗಳನ್ನು ಯಾರೂ ಮಾಡಬಾರ್ದು. ನೋಡಿ, ಅದಕ್ಕೆ ಈ ವಾಕ್ಯದ ಮೂಲಕ ಯೇಸು ಕ್ರಿಸ್ತನು ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ನೋಡಿ, ನಾವು ಇಬ್ಬರನ್ನು ಪ್ರೀತಿ ಮಾಡಲಾಗುವುದಿಲ್ಲ. ಒಂದು ನಮ್ಗೆ ಯಾವುದು ಬೇಕೆಂಬುದಾಗಿ ನಾವು ತೀರ್ಮಾನ ಮಾಡಿಕೊಳ್ಬೇಕು. ನೋಡಿ, ಎರಡು ದೋಣಿಗಳ ಮೇಲೆ ನಾವು ಒಂದೊಂದು ಕಾಲು ಇಟ್ಕೊಂಡು ಹೋಗಿ ನಾವು ಪ್ರಯಾಣ ಮಾಡಲು ಖಂಡಿತ ಸಾಧ್ಯವಿಲ್ಲ. ನೋಡಿ, ಒಂದೇ ಬಸ್ಸಲ್ಲಿ ನಾವು ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಮಾರ್ಗವನ್ನು ಸೇರಬಹುದು. ನಾವು ಎರಡು ಬಸ್ಸಲ್ಲಿ ಹೋಗ್ತೀವಿ, ಅದರಲ್ಲೊಂದು ಕಾಲು ಇದರಲ್ಲೊಂದು ಕಾಲು ಇಟ್ಕೊಂಡು ನಾವು ಪ್ರಯಾಣ ಮಾಡ್ತೀವಿ ಎಂದು ಹೇಳುವಾಗ ಖಂಡಿತ ನಮಗೆ ತೊಂದರೆಗಳು ಎದುರಾಗುತ್ತೆ.
ನೋಡಿ, ಧನದ ಹಿಂದೆ ಹೋಗುವಂಥ ಸಂದರ್ಭದಲ್ಲಿ ಅನೇಕ ವಿಧವಾದ ನಿರುತ್ಸಾಹಗಳು, ತೊಂದರೆಗಳು ಖಂಡಿತ ಈ ಲೋಕದಲ್ಲಿ ಎದುರಾಗುತ್ತೆ. ಆದ್ದರಿಂದ ನೋಡಿ, ನಾವು ದೇವರ ಹಿಂದೆ ಬರೋಣ. ದೇವರು ಖಂಡಿತ ನಮಗೇನೇನು ಬೇಕೋ ಆತನ ಅನುಗ್ರಹಿಸುವ ಆತನಾಗಿದ್ದಾನೆ. ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರ ಸನ್ನಿಧಾನದಲ್ಲಿರುವಾಗ ಖಂಡಿತ ಆತನು ನಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ. ಈ ಲೋಕದಲ್ಲಿ ನೋಡಿ, ಧನವೆಷ್ಟೇ ಕೊಟ್ಟರೂ ಸಹ ಒಳ್ಳೆಯ ಆರೋಗ್ಯವನ್ನು ಕೊಂಡುಕೊಳ್ಳಲಾಗುವುದಿಲ್ಲ. ನಮ್ಮ ಹತ್ರ ಧನ ಎಷ್ಟೇ ಇದ್ದರೂ ಸಹ, ಹಣವು ಎಷ್ಟೇ ಇದ್ದರೂ ಸಹ ಈ ಲೋಕದಲ್ಲಿ ಕೆಲವು ವಸ್ತುಗಳನ್ನು ನಾವು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಆದರೆ ನೋಡಿ, ನಾವು ದೇವರ ಜೊತೆ ಇರುವಾಗ ನಮಗೆಲ್ಲವೂ ಸಾಧ್ಯವಾಗುತ್ತೆ. ದೇವರು ಖಂಡಿತ ನಮಗೆ ಬೇಕಾಗಿರುವುದನ್ನು ಆತನ ಅನುಗ್ರಹಿಸುವ ಆತನಾಗಿದ್ದಾನೆ. ಅನೇಕ ಸಾಕ್ಷಿಗಳನ್ನು ನಾವು ಕೇಳ್ತಾ ಇದ್ದೇವೆ ಈ ಲೋಕದಲ್ಲಿ. ನೋಡಿ, ಅನೇಕ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ, ನಮ್ಮ ಹತ್ರ ದುಡ್ಡಿದೆ, ಆಸ್ತಿ ಇದೆ, ಎಲ್ಲ ಇದೆ, ಆದರೆ ನಮಗೆ ಶಾಂತಿ ಇಲ್ಲ, ಸಮಾಧಾನವಿಲ್ಲ. ನೋಡಿ, ಈ ಸಮಾಧಾನವನ್ನು, ಶಾಂತಿಯನ್ನು ಕೊಡುವ ಆತನಾಗಿದ್ದಾನೆ ಯೇಸು ಕ್ರಿಸ್ತನು. ನೋಡಿ, ಈ ವಿಡಿಯೋ ಮೂಲಕ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ನಾವು ದೇವರನ್ನು ಪ್ರೀತಿ ಮಾಡೋಣ. ಖಂಡಿತ ದೇವರ ಎಲ್ಲ ವಿಷಯಗಳಲ್ಲಿಯೂ ನಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ. ಈ ಒಂದು ಚಿಕ್ಕ ಸಂದೇಶ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನೋಡಿ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆಯಲ್ಲಿ ಏಕೀಭವಿಸಿ. ಪರಿಶುದ್ಧನಾದ ದೇವರೇ, ಅಪ್ಪ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ವಿಡಿಯೋ ವೀಕ್ಷಿಸುವ ಪ್ರತಿಯೊಬ್ಬ ಮಗನನ್ನು ಮುಟ್ಟು ಆಶೀರ್ವದಿಸು, ಬಲಪಡಿಸಪ್ಪ. ನಾವು ದೇವರ ಹಿಂದೆ ಬರಲು, ದೇವರನ್ನು ಪ್ರೀತಿ ಮಾಡಲು ಕೃಪೆ ಮಾಡು, ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ ತಂದೆಯೇ, ಆಮೆನ್.